ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿಜಯನಗರದ ಅನ್ಯ ಹಾಸ್ಪಿಟಲ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಅಪ್ಪಟ ಪುನೀತ್ ರವರ ಅಭಿಮಾನಿಯಾಗಿರುವ ಅನ್ಯ ಹಾಸ್ಪಿಟಲ್ ಮಾಲೀಕರಾದ ಡಾಕ್ಟರ್ ಮಹೇಶ್ ರವರ ನೇತೃತ್ವದಲ್ಲಿ ಈ ಒಂದು ಸಮಾಜಮುಖಿ ಕಾರ್ಯಕ್ರಮ ನಡೆದಿದ್ದು, ಪುನೀತ್ ರಾಜ್ಕುಮಾರ್ ಅವರ ನಿಸ್ವಾರ್ಥ ಸೇವೆಯು ನಮಗೆಲ್ಲ ಸ್ಫೂರ್ತಿದಾಯಕವಾಗಿದೆ. ಅದೇ ರೀತಿ ನಾವು ಕೂಡ ಅವರ ಹಾದಿಯಲ್ಲಿ ನಡೆದು ಸಮಾಜಕ್ಕೆ ನಮ್ಮದೇ ಆದ ಸೇವೆ ಸಲ್ಲಿಸಲು ಈ ಒಂದು ಪುಟ್ಟ ಸೇವೆಯನ್ನು ಮಾಡುತ್ತಿದ್ದೇವೆ ಎಂದು ಮಹೇಶ್ ರವರು ಮಾಧ್ಯಮದವರಿಗೆ ತಿಳಿಸಿದರು. ಬಹಳ ಖುಷಿ ಆಗ್ತಿದೆ. ನನ್ನ ಪುನೀತ್ ರಾಜ್ಕುಮಾರ್ ತುಂಬಾ ಅಭಿಮಾನಿ. ನಾನು ಅವರ ಚಿಕ್ಕದಿಂದ ನಾನು ನೋಡ್ಕೊಂಡು ಅದೇ ಏಜ್ ಗ್ರೂಪ್ ಆಗಿರೋದ್ರಿಂದ ನಾನು ಜೊತೆಲಿ ಅವ್ರ ಜೊತೆಲೆ ಒಂಥರ ನನ್ನ ಮನೆಯವ್ರ ತರ ಅವ್ರ ಜೊತೆ ಬೆಳ್ಕೊಂಡು ಬಂದ ಆ ತರ ಫೀಲಿಂಗ್ ಇತ್ತು ನನಗೆ. ಅವ್ರ ಸಮಾಜಮುಖಿ ಕಾರ್ಯನ ನಾನು ತುಂಬಾ ನೋಡಿ ನಾನು ಪ್ರೇರಣೆ ಪಡ್ಕೊಂಡಿದ್ದೆ. ಅವಾಗ ಏನಾಗ್ತಿದೆ, ನಾನು ಏನಾರ ಒಂದು ಸಮಾಜಕ್ಕೆ ಏನಾರ ಒಂದು ಕೊಡ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ತುಂಬಾ ಕಾಡ್ತಾ ಇತ್ತು. ಅದಕ್ಕೋಸ್ಕರ ಜನಕ್ಕೆ ಈ ಮಧ್ಯ ಕಾರ್ಡ್ ಅಲರ್ಜಿ ಇಶ್ಯೂಸ್ ಜಾಸ್ತಿ ಆಗ್ತಿದೆ. ಅದಕ್ಕೋಸ್ಕರ ವಿಜಯನಗರ ಸರೌಂಡಿಂಗ್ಸ್ ಇಲ್ಲ, ಜೊತೆಗೆ ಇಲ್ಲಿರೋ ಜನಕ್ಕೂ ಕೂಡ ಒಂದು ಬೇಸಿಕ್ ಟೆಸ್ಟ್ ಆದ್ರೆ ಅವ್ರಿಗೊಂದು ಭಯ ಹೋಗುತ್ತೆ. ಆ ಭಯ ಎಲ್ಲರಲ್ಲೂ ಇದ್ದೇ ಇದೆ. ನನಗೇನೋ ಪ್ರಾಬ್ಲಮ್ ಆಗಿದೆ, ಯಾರೋ ಒಂದು ವಿಷಯ ಕೇಳ್ತಾರೆ, ಎಲ್ಲೋ ಏನೋ ಆಗಿದೆ ಅಂತ ಒಂದು ಹೇಳ್ತಾರೆ. ಅವಾಗ ಏನಾರೋ ಒಬ್ರು ಕಾರ್ಡಿಯಾಲಜಿ ಯಾರಿಗೋ ಒಂದು ಇಶ್ಯೂ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂದಾಗ ಭಯ ಬರೋಕ್ ಸ್ಟಾರ್ಟ್ ಆಗುತ್ತೆ. ಬಟ್ ಬಂದು ಯಾರೋನು ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆದ ಕಾರಣ ಏನ್ ಮಾಡಿದ್ರೆ ನಾವು ಒಂದು ಫ್ರೀ ಚೆಕಪ್ ಕ್ಯಾಂಪ್ ಮಾಡಿದ್ರೆ ಅಟ್ಲೀಸ್ಟ್ ಆ ಭಯ ಜನರಲ್ಲಿ ಹೋಗುತ್ತೆ. ಹಾಗೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗತ್ತೆ ಅನ್ನೋದು ನನ್ನ ಇದಕ್ಕೋಸ್ಕರ ನಾವು ಇವತ್ತು ಕ್ಯಾಂಪ್ ಅರೇಂಜ್ ಮಾಡ್ತಾ ಇದೀನಿ. ಯಾವ್ಯಾವ ಸೌಲಭ್ಯಗಳಿದೆ ಸರ್ ಎಲ್ಲ ಈ ಬ್ಲಡ್ ಟೆಸ್ಟ್ ಇಂದ ಹಿಡಿದು ECG, ಎಕೋ ಇಂದನೂ ಮಾಡ್ತಾ ಇದ್ವಿ. ಅಕಸ್ಮಾತ್ ಡೌಟ್ ಇದ್ರೆ ಒಂದು ನೆಕ್ಸ್ಟ್ ಇದೆಲ್ಲ ಈ ಎಕೋ ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಮಂಜುನಾಥ್ ಸರ್ ಜೊತೆಲೇ ಇದ್ದಾರೆ. ಅವರು ಎಂಜಿಯೋಗ್ರಾಮ್ ಕೂಡ ಪ್ಲಾನ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಒಂದು ಮಿನಿಮಮ್ ರಿಯಾಯಿತಿ ದರದಲ್ಲಿ ಆದಷ್ಟು ಕಮ್ಮಿ ಮಾಡಿ ಒಂದು ಎಂಜಿಯೋಗ್ರಾಮ್ ಕೂಡ ಮಾಡ್ಕೊಳ್ಳೋಂತ ಪ್ಲಾನ್ ಮಾಡ್ತೀವಿ. ಎಷ್ಟು ಜನ ನಿರೀಕ್ಷೆ ಇದೆ ಸರ್? ನಿರೀಕ್ಷೆ ಅಂದ್ರೆ ಜಾಸ್ತಿನೇ ಇದೆ. ಮಿನಿಮಮ್ ಒಂದು 500 ಜನ ಬರ್ಬೋದು ಅನ್ಕೊಂಡಿದ್ವಿ. ಈಗ ಆಲ್ರೆಡಿ 100-150 ಜನ ಆಲ್ರೆಡಿ ಬಂದು ಹೋಗಿದ್ದಾರೆ. ಬಹಳ ಖುಷಿ ಆಗ್ತಿದೆ. ಒಂದು ಎಲ್ಲ ಅಟ್ಲೀಸ್ಟ್ ಜನಕ್ಕೆ ಒಂದು ಅವೇರ್ನೆಸ್ ಇದೆಯಲ್ಲ, ಅದನ್ನ ಬಂದು ಬೆಳಿಗ್ಗೆನೆ ಬಂದು ಸರ್ತಿನ ನಿಂತ್ಕೊಂಡು ಅವರು ಟೆಸ್ಟ್ ಮಾಡಿಸ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ನಂತರ ನನಗೂ ಖುಷಿ ಆಗ್ತಿದೆ. ಪುನೀತ್ ರಾಜ್ಕುಮಾರ್ ಅವರ ನೆನಪಲ್ಲಿ ಜನ ಇನ್ನೂ ಇವತ್ತು ಮನೆ ಮಗನ್ ತರ ನಮ್ಮಲ್ಲಿ ಇದ್ದಾರೆ. ಆ ಮಾತನ್ನು ಕೂಡ ನನ್ನ ಬಾಯಲ್ಲಿ ಕೂಡ ಬರಬಾರ್ದು. ಯಾಕೆ ನಾವು ನಮ್ಮ 106 ವರ್ಷ ಹಿಂಗೆ ನಮ್ಮ ನೆನಪಲ್ಲೇ ಇರಲಿ ಅಂತ ನಾನು ಹಾರೈಸ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನನಗೆ.